ನಮಸ್ಕಾರ. ನಮ್ಮ ನೇತಾಜಿ ನಗರ ಬಡಾವಣೆ ಅಂತೂ ಮನೆಗಳೆಲ್ಲ ತುಂಬ ಚೆನ್ನಾಗಿವೆ. ರಸ್ತೆ ಗುಂಡಿ ಎಲ್ಲ ಒಂದು ಚೆನ್ನಾಗಿಲ್ಲ. ಮೂಲಭೂತ ಸೌಕರ್ಯದಿಂದ ವಂಚಿತ. ನಾವು ಸುಮಾರು ಸರಿ ಮನೆಗಳನ್ನ ಎಲ್ಲರೂ ಕೊಟ್ಟು ಮಂತ್ರಿಗಳು ಎಲ್ಲರೂ ಕೊಟ್ಟಿದ್ದೀವಿ. ಯಾರೂ ಈ ಕಡೆ ತಿರುಗಿ ನೋಡಿಲ್ಲ. ಆಮೇಲೆ ನಾವೇ ಬಡಾವಣೆಯವರು ಇವರು ಯಾರು ನಮ್ಮ SVP ನಗರ ನಮ್ಮ ಲೋಹಿತ್ ಅವರು ಮತ್ತು ಇನ್ನು ಮುಂತಾದವರು ನಮ್ಮ ಮಾದಪ್ಪ ಅವರು ಬಸವರಾಜಪ್ಪ ಅವರೆಲ್ಲ ಸೇರಿಕೊಂಡು ಹೋಗಿ DC ಮೇಡಮ್ ಅವರಿಗೆ ಅಪರ ಜಿಲ್ಲಾಧಿಕಾರಿ ಮೇಡಮ್ ಐಶ್ವರ್ಯ ಮೇಡಮ್ ಅವರಿಗೆ ಭೇಟಿ ಮಾಡಿದ ತಕ್ಷಣವೇ ಅವರು ಇಮಿಡಿಯೇಟ್ಲಿ ಪರಿಸರ ಇಲಾಖೆಯವರು ಮತ್ತು ರಮನಹಳ್ಳಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ನನಗೆ ನಾಳೆ ದಿನವೇ ಕೆಲಸ ಶುರು ಮಾಡೋದು. ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ನಂಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳೋರು. ನಮಗೆ ತುಂಬ ಖುಷಿಯಾಯಿತು. ಆಮೇಲೆ ಅಂಕನ ಕಟ್ಟೆ ಅನ್ನೋದು ಇಲ್ಲಿಂದ ನೀರು ತಗೊಂಡು ಹೋಗ್ತಾಯಿದ್ರು. ಈ ನೀರು ಒಳ್ಳೆಯ ಶುದ್ಧವಾದ ನೀರು. ಈ ನೀರಿಗೇ ಎಲ್ಲ ಬಡಾವಣೆಯವರು ತಂದು ಇಲ್ಲಿಗೆ ಮೋರಿ ನೀರಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಕಲುಷಿತ ಆಗ್ತೈತೆ. ಇಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ವಾಸ ಆಗ್ತಾ ಇದ್ದಾವೆ. ಅವಕ್ಕೂ ತೊಂದರೆ ಆಯಿತು. ಇಲ್ಲಿ ಕಸ ಸಮಸ್ಯೆ ಸಿಕ್ಕಾಪಟ್ಟೆ ಆಯಿತು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದಕ್ಕೆ ಮುಂಚೆ ಒಂದು ಸರಿ ನಾವು JT ದೇವೇಗೌಡರಿಗೆ ಹೇಳಿದ್ದು, ಅವರು ಮೃತ್ಯುಂಜಯ ಸರ್ಗೆ ಹೇಳಿ ಅವರು ಒಂದೆರಡು ಟ್ರಂಚ್ ಹೊಡಿಸಿರು. 2 ಟ್ರಂಚ್ ಹೊಡಿಸಿದ್ವಿ. ಜನ ಟ್ರಂಚ್ ಮುಚ್ಚಿಬಿಟ್ಟು ಕಸ ತಂದು ಹಾಕೋಕ್ಕೆ ಭಾರಿ ಇದು ಮಾಡೋರು. ಪುನಃ ನಾವು ಲೋಹಿತ್ ಅವರು ಮಾದಪ್ಪ ಅವರು ಎಲ್ಲ ಸೇರ್ಕೊಂಡು ನಮ್ಮ ಅವ್ರಿಗೂ ಫೋನ್ ಮಾಡಿ, ನಮ್ಮ ಲಕ್ಷ್ಮಣ್ ಅವರು CO ಮತ್ತು ಕಮಿಷನರ್ಗೂ ಫೋನ್ ಮಾಡಿ, ಅವರು ಸ್ವಲ್ಪ ಫೋನ್ ಮಾಡಿದ್ಮೇಲೆ ಪುನಃ ಇನ್ನೊಂದು ಸರಿ ನಾವು ಲೋಹಿತ್ ಅವರು ನಾವು ಮಾದಪ್ಪ ಅವರೆಲ್ಲ ಹೋಗಿ ಐಶ್ವರ್ಯ ಮೇಡಮ್ ಅವ್ರಿಗೆ ಹೇಳಿದ್ಮೇಲೆ ಅವರು ಶೀಘ್ರ ಕಾರ್ಯ ಆಗಬೇಕು ಅಂದ್ಬಿಟ್ಟು ಮಾಡಿದ್ರು. ಇವಾಗ ಕಸ ಎಲ್ಲ ತೆಗೆದಾಕಿದ್ದಾರೆ. ತುಂಬ ಖುಷಿಯಾಗುತ್ತೆ. ಡ್ರೈನೇಜ್ ಎಲ್ಲ ಮುಂದೆ ಮಾಡ್ತಾಯಿದ್ದಾರೆ. ಹಾಗೆ ನಮಗೆ ಕೆರೆ ಅಭಿವೃದ್ಧಿ ಆಗ್ಬಿಟ್ರೆ ತುಂಬ ಸಂತೋಷ. ಇದು ಒಳ್ಳೆ ಪ್ರವಾಸೋದ್ಯಮ ಆದಾಗ ಆಗುತ್ತೆ. ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ತುಂಬ ಮುಂಚೆ ಎಲ್ಲ ಗೂಡು ಬಿಟ್ಟಿದ್ದು ಪರಿಸರ ಉಳಿಸ್ದಂಗೆ ಆಗುತ್ತೆ. ಇಲ್ಲಿ ರಾತ್ರಿ ಆದರೆ ಬೆಂಕಿ ಹಾಕ್ಬಿಟ್ಟು ಹೊಗೆ ಸಿಕ್ಕಾಬಟ್ಟೆ. ನನಗೆ 4 ಬಡಾವಣೆಯಿಂದ ಫೋನ್ ಬರ್ತಾಯಿತ್ತು. SVP ನಗರ, ಡಾಕ್ಟರ್ ಲೇಔಟು, IPS ನಗರ ಎಲ್ಲರೂ ಏನು ಸರ್ ಈ ಥರ ಬೆಂಕಿ ಆಗ್ತಾಯಿದ್ದಾರೆ, ನಾವು ಬದುಕಬೇಕೋ ಬೇಡವೋ ಅಂತ ಇದ್ರು. ನಾವು ಪರಿಸರ ಇಲಾಖೆ ಎಲ್ಲ ಕೊರಚಿಕೊಂಡಿದ್ದು, ಯಾರೂ ಗಮನಿಸ್ಕೊಳ್ತಾ ಇರಲಿಲ್ಲ. ಆದರೆ ನಮ್ಮ ಐಶ್ವರ್ಯ ಮೇಡಮ್ ಅವರು ತುಂಬ ಗಮನದಲ್ಲಿಟ್ಟು ಇಮಿಡಿಯೇಟ್ಲಿ ಮೀಟಿಂಗ್ ಮಾಡಿ ಇದೆಲ್ಲ ಸ್ವಚ್ಛ ಮಾಡಿಸ್ಕೊಂಡಿದ್ದಾರೆ. ಆದರೆ ನಮಗೆ ಇಂಥ ಅಧಿಕಾರಿಗಳು ಬೇಕು. ಆದರೆ ಇದರ ಶ್ರಮ ನಮ್ಮ ಲೋಹಿತ್ ಅವರು, ಮಾದಪ್ಪ ಅವರು, ಬಸವರಾಜಪ್ಪ ಅವರು, ಇನ್ನೂ ಎಲ್ಲ ಮುಂತಾದರು ಸುಮಾರು ಜನ ಇದ್ದಾರೆ. ಎಲ್ಲ ಕಷ್ಟಪಟ್ಟು ಓಡಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಕಸ ಸುರಿಬೇಡಿ, ನಾವು ಪರಿಸರ ಕಾಪಾಡ್ಕೊಳ್ಳೋ, ಸ್ವಚ್ಛತೆ ಇದ್ದರೆ ಎಲ್ಲ ಒಳ್ಳೆಯದು. ಹಾಗಾಗಿ ಈ ಮೂಲಕ ನಾನು ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ.